ನನ್ನ ಮೇಲೆ ನೀರು ಹಾಕ್ತಿಯಲ್ಲ, ಇವಾಗ ನೋಡು ನಿನ್ಗತೆ. ಯಾರೋ ಹೆದರ್ಸೋಗಿದ್ದು? ನಾನು ಹೆದರ್ಸಿದ್ರೆ ನೀನು ಹೆದರ್ಕೊಬಿಡ್ತೀಯಾ? ಈ ಡವ್ಗಳೆಲ್ಲ ಬೇಡಮ್ಮ, ನನಗೆ ಗೊತ್ತು ಕಣೆ, ನೀನು ಬೇಕು ಅಂತಾನೆ ನೀರು ಹಾಕಿದ್ದು. ನಿನಗೆ ಏನು ಮಾಡ್ತೀನಿ ನೋಡ್ತಾರೆ. ಬೇಡ ಕಣೋ, ಸಾರಿ ನೀರು ಹಾಕಿದ್ ಸಾರಿ ಕಣೋ. ಅಯ್ಯೋ ಪಾಪ. ಮುಖಕ್ಕೆ ಮಣ್ಣು ಹಾಕ್ಬಿಟ್ಟಿಯಲ್ಲೋ. ಇದು ಆದಿ ಅಂದ್ರೆ. ಹೌದಾ? ಲಕ್ಷ್ಮಿ ಅಂದ್ರೆ ಏನು ಅಂತ ಇವಾಗ ತೋರಿಸ್ತೀನಿ. ಏ ಬೇಡ. ಯಾಕೆ ಬೇಡ ನೋಡು, ಬೇಡ ಹೇಳ್ತಾ ಇದೀನಿ. ಆಯ್ತು ನಾನೊಂದ್ಸಲ ನೀನೊಂದ್ಸಲ ಮುಗೀತು. ಹಿಂಗೆಲ್ಲ ಮುಗಿಯಲ್ಲಮ್ಮ. ಒಳ್ಳೆ ಜೋಡಿ ಇವರಿಬ್ರದ್ದು. ಮಾಡ್ತೇನಿರೋ. ಅಜ್ಜಿ, ನಾ ಚಿಕ್ಕೋಳಿದ್ದಾಗ ಮಳೆಲ್ ನಿಂತ್ಕೊಂಡು ರಾಡಿ ಮಾಡ್ಕೊಂಡು ಮನೆಗೆ ಬಂದಾಗ ಮನೆ ಎಲ್ಲ ಮಣ್ಣಿನ ಹೆಚ್ಚೆ ಆಗಿದೆ ಅಂತ ನೀವು ನನಗೆ ಬೈದಿದ್ರಿ. ಅಪ್ಪನ ಕೈಲಿ ಹೇಳಿ ನನ್ ಕಿವಿ ಹಿಂಡ್ಸಿದ್ರಿ. ಆಗ ನಾನೇನೋ ಚಿಕ್ಕೋಳಿದ್ದ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ನಾವು ಬೆಳೆದು ದೊಡ್ಡೋರಾಗಿಲ್ವಾ? ಸರಿ, ಅದನ್ನೆಲ್ಲ ಈಗ ಯಾಕೆ ಹೇಳ್ತಿದೀಯಾ? ಅದನ್ನ ನಾನ್ ಹೇಳೋದಲ್ಲ, ನೀವೇ ನಿಮ್ ಕಣ್ಣಾರೆ ಬಂದ್ ನೋಡಿ ಇವ್ರ ಮುದ್ದಿನ ಮಗ ಸೊಸೆ ಏನ್ ಮಾಡ್ತಿದ್ದಾರೆ ಅಂತ. ಬನ್ನಿ. ಏನ್ ಮಾಡ್ತಿದ್ದಾರೆ? ಬಾಮ್ಮ. ಹೆಂಗ್ ಕಾಣ್ತಿದ್ಯಾ ನೋಡು, ರಾಕ್ಷಸಿ ತರ. ನೀನ್ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ? ಈ ಕೋತಿ ಗದ್ದೆಲ್ ಕೆಸರಲ್ಲೆಲ್ಲ ಒದ್ದಾಡಿರುತ್ತಲ್ಲ ಹಂಗ ಕಾಣಿಸ್ತಿದೆ. ನಿನ್ನೆ ಮೊನ್ನೆ ಬಂದಿರೋ ಲಕ್ಷ್ಮಿಗೆ ಸಿಕ್ತಿರೋ ಮರ್ಯಾದೆ ನನಗ್ ಸಿಗ್ತಾ ಇಲ್ಲ. ನಾನು ಈ ಮನೆ ಮಗಳು. ನನಗಿಲ್ದೆ ಇರೋ ಮರ್ಯಾದೆ, ಗೌರವ, ಪ್ರೀತಿ ಎಲ್ಲ ಅವಳಿಗೆ ಸಿಗ್ತಿದೆ ಅಂದ್ರೆ ನನಗ್ ಕೋಪ ಬರಲ್ವಾ? ಐ ಜಸ್ಟ್ ಹೇಟ್ ಹರ್. ಎಲ್ಲ ಆಗಿದ್ದು ನಿಮ್ಮಿಂದನೇ ರೀ. ನೀವು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕ್ರಿ ಈ ತರ ಪರಿಸ್ಥಿತಿ ಬರ್ತಾ ಇತ್ತು? ಹಲೋ, ನಿಮ್ಮಿಬ್ರ ಆಟದಲ್ಲಿ ನಾ ಮೊದ್ಲಿಂದನೂ ಇರ್ಲಿಲ್ಲ. ನೀವು ನೋಡಿದ್ರೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ. ನೀವೇನು ನಮ್ ತಲೆ ಮೇಲೆ ದೇವರ ಕೂರ್ಸಿದೀರಾ? ನೀವು ನಮ್ ತಲೆ ಮೇಲೆ ಗೂಬೆನೆ ಕೂರ್ಸಿರೋದು. ನನಗಂತೂ ಈ ಮನೆಯಲ್ಲಿ ಒಂದು ನಿಮಿಷ ಇರೋಕ್ಕಾಗ್ತಿಲ್ಲ. ಈ ಮನೆಯಲ್ಲಿ ಎಲ್ರೂ ನಮ್ಮನ್ನೇ ಟಾರ್ಗೆಟ್ ಮಾಡೋದು. ಮೊನ್ನೆ ನಾನು ಮ್ಯೂಸಿಕಲ್ ಚೇರ್ ಅಲ್ಲಿ ಗೆದ್ದೆ ಅಂತ ಎಲ್ರಿಗೂ ಹೇಳ್ತಿದ್ರೆ ಯಾರಿಗೂ ಕೇಳಿಸ್ಕೊಳ್ಳೋ ತಾಳ್ಮೆನೆ ಇರ್ಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡ್ದೆ ಅಂತ ನನ್ ಮೇಲೆ ಅಷ್ಟೆಲ್ಲ ಕೋಪ ತೋರಿಸಿದ್ರು. ಆದ್ರೆ ಈಗ ಲಕ್ಷ್ಮಿ ಮಾಡಿದ್ದು ತಪ್ಪಲ್ವಾ? ಈಗ ಎಲ್ರು ಅವಳ ಪರವಾಗೆ ಮಾತಾಡ್ತಿದ್ದಾರೆ. ಇದೇ ಅಲ್ವಾ ಪಾರ್ಶಾಲಿಟಿ ಅಂದ್ರೆ? ಇದನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದು ನೀವೇ ಹೇಳಿ ಅಪ್ಪ. ಇದರಿಂದ ಹೊರಗೆ ಬರೋದು ಹೇಗೆ ಅಂತ ನನಗೂ ಗೊತ್ತಾಗ್ತಿಲ್ಲ ಮಗಳೇ. ಈ ಮನೆಯಲ್ಲಿ ನಿಮ್ಮ ಮಾತಿಗೆ ಹೇಗೆ ಮರ್ಯಾದೆ ಇಲ್ವೋ ಹಾಗೆ ನನ್ನ ಮಾತಿಗೂ ಮರ್ಯಾದೆ ಇಲ್ಲ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತು. ಮಾತಾಡಿ ಅವಮಾನ ಮಾಡಿಸ್ಕೊಳ್ಳೋ ಬದಲು ಎಲ್ಲ ಸಹಿಸ್ಕೊಂಡು ಸುಮ್ಮನಿರೋದು ಒಳ್ಳೇದಲ್ವಾ? ನೀವು ಸಹಿಸ್ಕೋಬಹುದು, ಆದ್ರೆ ನನ್ನಿಂದ ಆಗಲ್ಲ. ನಾನು ಏನು ಅಂತ ಈ ಮನೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೀಗ ಸಮಯ ಬಂದಿದೆ. ನೀವ್ ಯಾವಾಗ್ಲೂ ಬಾಸ್ ಬಾಸ್ ಅಂತ ಹೇಳ್ತಿರ್ತೀರಲ್ಲ, ನಾನು ಅವ್ರ ಜೊತೆನೆ ಕೆಲಸ ಮಾಡಕ್ ರೆಡಿ ಇದ್ದೀನಿ. ಏನಮ್ಮ ಹೇಳ್ತಿದ್ಯಾ? ಹೌದಪ್ಪ, ಎಲ್ರೂ ಒಂದಾಗಿ ತಮ್ ದಾರಿನ ನೋಡ್ಕೊಂಡಿರ್ಬೇಕಾದ್ರೆ ನಾವ್ ಸುಮ್ನಿದ್ರೆ ನಮ್ಮನ್ನ ದಡ್ರು ಅಂತಾರೆ. ಅವರಂತೂ ನಮಗ್ ದಾರಿ ಮಾಡ್ಕೊಟ್ಟಿಲ್ಲ. ಹಾಗಾಗಿ ನಾವೇ ನಮ್ ದಾರಿನ ಮಾಡ್ಕೋಬೇಕು. ಹೇಳಿ ಶೋಭಿತ್ ಅವರೇ.
ಏನು ನನ್ನ ನೆನ್ಪು ಮಾಡ್ಕೊಂಡಿದ್ದೀರಾ? ಜೊತೆಗಿರೋರೆ ಕೈ ಬಿಟ್ಮೇಲೆ ಕೈ ಹಿಡಿತೀನಿ ಅಂತ ಹೇಳ್ದವ್ರೆ ಕೈ ಹಿಡಿಬೇಕಲ್ವಾ ಸರ್? ನಾನು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಇವತ್ತು ಮೀಟ್ ಆಗ್ಬೋದಾ ಸರ್? ಲೊಕೇಶನ್ ಟೈಮು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ. ಧರ್ಮರಾಜ್, ಈಗ ಒಂದು ಕಲ್ಲು ಅಳ್ಳಾಡಿದೆ. ಹೀಗೆ ಒಂದೊಂದು ಕಲ್ಲು ಅಳ್ಳಾಡ್ತಾ ಇದ್ರೆ